जय भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम ಅಂಬೇಡ್ಕರ್ ಜಯಂತಿ ಯಶಸ್ವಿಯಾಗಲಿ ಅಂಬೇಡ್ಕರ್ ಜಯಂತಿ ಯಶಸ್ವಿಯಾಗಲಿ ಅಂಬೇಡ್ಕರ್ ಜಯಂತಿ ಯಶಸ್ವಿಯಾಗಲಿ ಬಂಧುಗಳೇ, ಈಗಾಗಲೇ ಮೂರನೇ ಸಭೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಏನು 366 ಈ ತಾಲೂಕಿನಲ್ಲಿ ಇದ್ದಾವೋ ಪ್ರತಿಯೊಂದು ಮನೆಗೂ ಜಾತ್ಯತೀತವಾಗಿ ಈ ಪಾಂಪ್ಲೆಟ್ ಹೋಗ್ಬೇಕು. ಇದು ನಮ್ಮ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ ಇದು. ಹಾಗಾಗಿ ಏನು ಇವತ್ತು ದಿವಸ ಮುಳಬಾಗಿಲು ತಾಲೂಕಿನ ಅನೇಕ ಹಿರಿಯರು ಇಲ್ಲಿ ಸೇರ್ಕೊಂಡಿದ್ದೀವಿ, ಅನೇಕ ಮುನ್ಸಿಚಿಗಳು ಇಲ್ಲಿದ್ದೀವಿ. ಹಾಗಾಗಿ ಎಲ್ಲ ದಲಿತ ಸಂಘಟನೆಗಳ ಸಂಯುಕ್ತ ಆಮೇಲೆ ಐಕ್ಯತೆ ಇವೆಲ್ಲ ಒಗ್ಗೂಡಿಸಿಕೊಂಡು ಏನು ಜಾತ್ಯತೀತವಾಗಿ ನಾವು ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತಿಯನ್ನು ಮಾಡ್ತಾ ಇದ್ದೀವೋ, ಒಮ್ಮನಸ್ಸಿನಿಂದ ಒಗ್ಗಟ್ಟಿನಿಂದ ನಾವೆಲ್ಲರೂ ಕಂಕಣಬದ್ಧರಾಗಿ ಅವತ್ತು ದಿವಸ 134ನೇ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು. ಎಲ್ಲ ಸಂಘಟನೆಗಳು ಮತ್ತೆ ಪಕ್ಷಾತೀತವಾಗಿ ಜನಪರವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವೇನಂತ ಅವತ್ತು ದಿವಸ ಮೊನ್ನೆ ಮಾತಾಡ್ತಾ ಇದ್ರು, ಏನು ಹಬ್ಬ ಏನು ಬಂದಿದ್ಯೋ ಆ ಒಂದು ಹಬ್ಬಕ್ಕೆ ನಾವೆಲ್ಲ ಸನ್ನದ್ಧರಾಗಬೇಕು. ಆ ಸನ್ನದ್ಧತೆಯಲ್ಲಿ ನಾವು ಮುಂಚೂಣಿ ಘಟಕದಲ್ಲಿದ್ದು ಈ ಅದ್ದೂರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡಿದ್ರೆ ಈ ತಾಲೂಕು ಒಳ್ಳೆ ಹೆಸರು ಬರುತ್ತೆ. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ MLA ಏನಾಗಿರ್ತಾರೆ ಸಮೃದ್ಧಿ ಮಂದಿಯವರಿಗೆ ಅವ್ರಿಗೂ ಒಳ್ಳೆ ಹೆಸರು ಬರುತ್ತೆ ಅಂತ ನಾವೆಲ್ಲ ಸೇರ್ಕೊಂಡು ಅವ್ರಿಗೆ ಕೀರ್ತಿ ಬೇಕಾಕಿ ಆರಿಸಬೇಕು ಅಂತ ಈ ಒಂದು ಮಾತುಗಳ ಅವಕಾಶ ಕೊಡೋದಕ್ಕೆ ತಮ್ಮೆಲ್ಲರಿಗೂ ಹಂಚಿ ಈ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಳಬಾಗಿಲು ತಾಲೂಕಿನ ಭೀಮಾ ಬಂಧುಗಳೇ, ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ವಿಚಾರವಾಗಿ ಏಪ್ರಿಲ್ 14ರಂದು ಮುಳಬಾಗಿಲು ತಾಲೂಕು ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಳಬಾಗಿಲು ತಾಲೂಕಿನ ಸಾರ್ವಜನಿಕ ಬಂಧುಗಳು, ಎಲ್ಲಾ ಸಮಾಜದ ಬಂಧುಗಳು ಜಾತ್ಯತೀತವಾಗಿ ಸಂವಿಧಾನ ಎಲ್ಲಾ ಜಾತಿಗೂ, ಎಲ್ಲಾ ಸಮಾಜಗಳಿಗೂ, ಎಲ್ಲಾ ಧರ್ಮಗಳಿಗೂ ಎಲ್ಲರಿಗೂ ಕೂಡ ಸಮಾನವಾದಂತಹ ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಎಲ್ಲರೂ ಕೂಡ ಜಾತ್ಯತೀತ ಮನೋಭಾವ ಉಳ್ಳವರಂತಹ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಇವತ್ತಿನ ದಿನ ನಮ್ಮೆಲ್ಲಾ ಭೀಮಾ ಬಂಧುಗಳು ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಪ್ರತಿ ಮನೆಗೂ ಕೂಡ ಈ ಕರಪತ್ರವನ್ನು ತಲುಪಿಸಿ ಈ ಕಾರ್ಯಕ್ರಮ ಬಗ್ಗೆ ವಿಶೇಷವಾಗಿ ಅವರಿಗೆ ಕಾಳಜಿಯನ್ನು ಮುಟ್ಟಿಸಿ ಅವರಿಗೆ ಮನವರಿಕೆ ಮಾಡಿ ಈ ಕಾರ್ಯಕ್ರಮಕ್ಕೆ ಕರೆತರಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಭಾರತ ದೇಶದಲ್ಲೆಲ್ಲ ಕೂಡ ಭೀಮಾ ಬಂಧುಗಳು ಎಲ್ಲರೂ ಕೂಡ ಭೀಮಾ ಬಂಧುಗಳೇ. ಭಾರತ ದೇಶದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಇವತ್ತು ಹಬ್ಬ ಅಂದ್ರೆ ಯಾವುದೇ ಹಬ್ಬ ಇರ್ಬೋದು, ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆದಂತಹ ಪ್ರಜಾಪ್ರಭುತ್ವ ಒಂದು ಸಂವಿಧಾನವನ್ನ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಆ ಸಂವಿಧಾನವನ್ನು ಒಪ್ಪಿ ಇವತ್ತು 134ನೇ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಡ್ತಾ ಇದ್ದೀವಿ. ಜೈ ಭೀಮ್.